टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರು ಸಿಟಿ ಅಂದರೆ ಟ್ರಾಫಿಕ್ ಜಾಮ್ ಅನ್ನೋ ಇಮೇಜು ಈಗಾಗಲೇ ಕ್ರಿಯೇಟ್ ಆಗಿದೆ. ಈ ಸಂಬಂಧಪಟ್ಟಂತೆ ಟ್ರಾಫಿಕ್ ಪೊಲೀಸರಿರ್ಬೋದು, ಸರ್ಕಾರ ಇರ್ಬೋದು, ಸಾಕಷ್ಟು ಇನಿಷಿಯೇಟಿವ್ ತೊಗೊಂಡ್ರು. ಈ ಒಂದು ಏನೊಂದು ಇಮೇಜನ್ನು ಹೋಗಲಾಡಿಸೋಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾನೆ ಇದೆ. ಮುಂದೆನೂ ಕೂಡ ನಡೆಯಕ್ಕೆ ಭಾಳಷ್ಟು ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ಇದೀಗ ಟ್ರಾಫಿಕ್ ಸಂಬಂಧಪಟ್ಟಂತೆ ಇದೀಗ ಜಾಯಿಂಟ್ ಕಮಿಷನರ್ ಆಗಿ ಕಾರ್ತಿಕ್ ರೆಡ್ಡಿ ಅವರು ಈಗ ಬೆಂಗಳೂರು ಸಿಟಿಗೆ ಬಂದಿದ್ದಾರೆ. ಈ ಸಂಬಂಧಪಟ್ಟಂತೆ ಅವ್ರನ್ನ ಮಾತಾಡ್ಸೋಣ. ಏನೇನು ಇನಿಷಿಯೇಟಿವ್ ತೊಗೊಂಡಿದ್ದೀರಾ, ಮುಂದಿನ ಯಾವ್ಯಾವ ಈಗ ಆಗ್ತಾ ಇರುವಂಥ ಟ್ರಾಫಿಕ್ ಜಾಮ್ಗೆ ಸಂಬಂಧಪಟ್ಟಂತೆ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಬೆಂಗಳೂರು ಸಿಟಿಗೆ ಏನು ಟ್ರಾಫಿಕ್ ಜಾಮ್ ಅಂತ ಏನೊಂದು ಇಮೇಜ್ ಇದೆ, ಅದನ್ನು ಹೋಗೋಕ್ಕೆ ಏನೇನು ನೀವು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಸರ್? ಮೊದಲನೇದಾಗಿ ಥ್ಯಾಂಕ್ ಯು. ಈಗ ನಾನು ಚಾರ್ಜ್ ತೊಗೊಂಡು ಸುಮಾರು 3 ದಿವಸ ಆಗಿದೆ. ಬೆಂಗಳೂರು ಒಂದು ಇಟ್ ಈಸ್ ಅ ವೆರಿ ವೈಬ್ರೆಂಟ್ ಸಿಟಿ, ಮತ್ತು ವರ್ಲ್ಡಲ್ಲಿ ಇಟ್ ಈಸ್ ಅ ವೆರಿ ಪಾಪ್ಯುಲರ್ ಸಿಟಿ. ಇಟ್ ಈಸ್ ನೋನ್ ಫಾರ್ ಲಾಟ್ ಆಫ್ ಥಿಂಗ್ಸ್. ಟ್ರಾಫಿಕ್ ಈಸ್ ಅ ಕಂಟೇಜಿಯಸ್ ಇಶ್ಯೂ. ಎಲ್ಲಿ ನಮ್ಮ ಬಿಕಾಸ್ ಆಫ್ ವೆರಿ ಹೈ ನಂಬರ್ ಆಫ್ ವೆಹಿಕಲ್ಸ್, ಮೋಸ್ಟ್ಲಿ 2 ವೀಲರ್ಸ್ ಆ್ಯಂಡ್ 4 ವೀಲರ್ಸ್. ನಮ್ಮಲ್ಲಿ ಲಾಸ್ಟ್ ಆಲ್ಮೋಸ್ಟ್ 1.4 crore ಪಾಪ್ಯುಲೇಷನ್ಗೆ ಅರೌಂಡ್ 1.2 crore ವೆಹಿಕಲ್ಸ್ ನಮ್ಮಲ್ಲಿ ಓಡಾಡ್ತಿದೆ. ಸೊ ಟ್ರಾಫಿಕ್ ರೆಗ್ಯುಲೇಷನ್ ಆ್ಯಂಡ್ ಟ್ರಾಫಿಕ್ ಮೂವ್ಮೆಂಟ್ ಏನಿದೆ, ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ನಮ್ಮಲ್ಲಿ ಸುಮಾರು 40 ವೆರಿ ಇಂಪಾರ್ಟೆಂಟ್ ಚೋಕ್ ಪಾಯಿಂಟ್ಸ್ ಇದೆ, ಆ್ಯಂಡ್ ಮೋಸ್ಟ್ ಆಫ್ ಇಟ್ ಈಸ್ ಇನ್ ಈಸ್ಟ್ ಬ್ಯಾಂಗ್ಳೂರು. ನಮಗೆ ಈಗ ಭಾಳ ಮೇಜರ್ ಇಶ್ಯೂಗಳು ಎಲ್ಲಿ ಟ್ರಾಫಿಕ್ ಭಾಳ ಸಿವಿಯರ್ ಕಂಜೆಷನ್ ಆಗ್ತಿದೆ ಅಂದರೆ, ಒಂದು ಔಟರ್ ರಿಂಗ್ ರೋಡ್ ಒಂದಿದೆ, ಔಟರ್ ರಿಂಗ್ ಸರ್ಜಾಪುರ ರೋಡ್, ಹೋಲ್ ಆಫ್ ಔಟರ್ ರಿಂಗ್ ರೋಡ್ ಬಿಟ್ವೀನ್ ಸಿಲ್ಕ್ ಬೋರ್ಡ್ ಟು ಆಲ್ಮೋಸ್ಟ್ KR-ಪುರಮ್ವರೆಗೂ ಇಟ್ ಈಸ್ ಎ ಮೇಜರ್ ಇದು ಕಂಜೆಷನ್ ಪಾಯಿಂಟ್. ಅದೇ ರೀತಿ ಹೆಬ್ಬಾಳಲ್ಲಿ ಕೂಡ ಆಗ್ತಿದೆ. ಈ ಒಂದು ಪರ್ಟಿಕ್ಯುಲರ್ ಜಂಕ್ಷನ್ ಏನು ಈಗ ಈ ಜಂಕ್ಷನ್ ಏನಿದೆ ಫ್ರಮ್ ಮಾಡ್ಬೋದು, ಏನು ಅಂದರೆ ಏನು ಪ್ಲಾನ್ ಆಫ್ ಆಕ್ಷನ್? ಹೌದು, ಈಗ ಇಟ್ ಈಸ್ ಪೊಲೀಸ್ ಆ್ಯಸ್ ವೆಲ್ ಆಸ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ, BBMP ಇದ್ದಾರೆ, ನಮ್ಮ BWSSB, ಬೆಸ್ಕಾಮ್ ಮತ್ತು ಬೇರೆಯವ್ರು ಯಾರಿದ್ದಾರೆ, ಇಟ್ ಈಸ್ ಅ ಜಾಯಿಂಟ್ ಎಫರ್ಟ್. ಎಲ್ಲರೂ ನಾವು ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅದಕ್ಕೆ. ಸೊ ಈಗ ನಾವು ಅಬ್ಸರ್ವ್ ಮಾಡ್ತಿರೋದು ಮೇಜರ್ ಈಗ ಎಕೋ ವರ್ಲ್ಡ್ ಮತ್ತು ಎಕೋ ಸ್ಪೇಸ್ ಏನು ದೇವರ ಬಿಸ್ನಲ್ಲಿ ಹತ್ರ ಇದೆ, ದಟ್ ಈಸ್ ಬಿಕಮ್ ಅ ವೆರಿ ಮೇಜರ್ ಇಶ್ಯೂ. ಬಿಕಾಸ್ ಈ ಎರಡು ಏನು ಟೆಕ್ ಪಾರ್ಕ್ಗಳಿದೆ, ಎಕೋ ವರ್ಲ್ಡ್ ಆ್ಯಂಡ್ ಎಕೋ ಸ್ಪೇಸ್, ಪ್ರತಿ ದಿವಸಕ್ಕೆ ಅಲ್ಲಿ 1.5 lakh ವೆಹಿಕಲ್ಸ್ ಆರ್ ಗೋಯಿಂಗ್ ಇನ್ ಟು ದೋಸ್ 2 campuses. ಸೊ ದಟ್ ಈಸ್ ಕ್ರಿಯೇಟಿಂಗ್ ಅ ಜಾಮ್ ಆಫ್ ಅರೌಂಡ್ 2 to 3 kilometers. ಆ ಒಂದು ಏರಿಯಾ ಕ್ರಾಸ್ ಮಾಡಲಿಕ್ಕೆ ಅಲ್ಲಿ ಪ್ರಯಾಣಿಕರಿಗೆ ಸುಮಾರು 1 hour ಪ್ಲಸ್ ಆಗ್ತಿದೆ. ಸೊ ದಿಸ್ ಈಸ್ ಒನ್ ಇಶ್ಯೂ ದಟ್ ಹ್ಯಾಸ್ ಟು ಬಿ ಸಾಲ್ವ್ಡ್. ಅದರಲ್ಲಿ ಅದರದ್ದು ಔಟರ್ ರಿಂಗ್ ರೋಡ್ ಏನು ಕಂಪನೀಸ್ ಒಂದು ಅಸೋಸಿಯೇಷನ್ ಇದೆ, ಆರ್ಕಾ ಅಂತ, ಅವ್ರಿಗೆ ನಾನು ಮಂಡೇ ಒಂದು ಮೀಟಿಂಗ್ ಮಾಡಲಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಮಂಡೇ ಈವ್ನಿಂಗ್ ಮೀಟಿಂಗ್ ಮಾಡಿದ ನಂತರ ಅಲ್ಲಿ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಈಗ ನಮ್ಮ ಕಡೆಯಿಂದ ಅಲ್ಲಿ ಟ್ರಾಫಿಕ್ ಈಸ್ ಮಾಡಲಿಕ್ಕೆ ಏನು ಮಾಡ್ಬೋದು, ಅದೇ ರೀತಿ ಲಾಂಗ್ ಟರ್ಮಲ್ಲಿ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರಲ್ ಇಶ್ಯೂಸ್ನ ಅಡ್ರೆಸ್ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಅದನ್ನು ಮಾಡಲಿಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಕೆಲವು ಕಡೆ ಬೆಂಗಳೂರಲ್ಲಿ ನೋ ಪಾರ್ಕಿಂಗ್ ಏರಿಯಲ್ಲಿ ಜನ ವಾಹನಗಳು ನಿಲ್ಲಿಸಿ ರಸ್ತೆ ವೆಹಿಕಲ್ ಮೂವ್ಮೆಂಟ್ಗೆ ತೊಂದರೆ ಆಗ್ತಿದೆ. ಸೊ ಈಗ ನೋ ಪಾರ್ಕಿಂಗ್ ಏನಿದೆ ಅದನ್ನು ನಾವು ಭಾಳ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ಇಷ್ಟು ದಿನ ಟೋಯಿಂಗ್ ವ್ಯವಸ್ಥೆ ಇರಲಿಲ್ಲ, ಅದನ್ನು ಇವತ್ತು ಕೂಡ ಹೋಮ್ ಮಿನಿಸ್ಟರ್ ಅದನ್ನು ಟೋಯಿಂಗ್ನ ನಾವು ಶುರು ಮಾಡ್ತೀವಿ. ಪ್ರೈವೇಟ್ ಅವ್ರಿಗೆ ಕೊಡಲ್ಲ, ನಾವು ಸರ್ಕಾರದವರೇ ನಾವು ಶುರು ಮಾಡ್ತೀವಿ. ಸೊ ಈಗ ಏನು ಮಾಡ್ತಾಯಿದ್ದೀವಿ, ನಾವು BBMP ಅವ್ರಿಗೆ ನಾವು ಲೆಟರ್ ಬರೆದಿದ್ದೀವಿ. ನಮ್ಮಲ್ಲಿ ಟ್ರಾಫಿಕ್ಗೆ ಸಂಬಂಧಪಟ್ಟಂಗೆ 10 ಸಬ್ ಡಿವಿಷನ್ ಇದೆ, ಪ್ರತಿ ಒಂದು ಸಬ್ ಡಿವಿಷನ್ಗೆ ಒಂದು ಟೋಯಿಂಗ್ ವೆಹಿಕಲ್ ಕೊಡಿ ಅಂತ BBMP ಅವ್ರಿಗೆ ಕೊಡಿ. BBMP ಅವರು ವೆಹಿಕಲ್ನ ನಮಗೆ ಇದರ ಟೆಂಡರ್ ಮುಖಾಂತರ ಮಾಡ್ತಾರೆ, ಒಂದು ವೆಹಿಕಲ್ ನಮಗೆ ಕೊಡ್ತಾರೆ. ಅಲ್ಲಿ ಟೆಂಡರ್ ಮುಖಾಂತರ ಎಂಪ್ಲಾಯಲ್ಲಿ ಡ್ರೈವರ್ ಅವ್ರ ಕಡೆಯಿಂದ ಇರ್ತಾರೆ, ಕೇಸ್ ಹಾಕೋರು ನಮ್ಮ ಒಬ್ಬರು ASI ಮತ್ತು ಒಬ್ಬರು ಸಿಬ್ಬಂದಿ ಇರ್ತಾರೆ. ಟೋ ಮಾಡೋರು ಪೊಲೀಸರು ಇರ್ತಾರೆ, ಅದು ಪ್ರೈವೇಟ್ ಎಂಪ್ಲಾಯಿ ಅವ್ರ ಕಡೆಯಿಂದ ಇರಲ್ಲ. ಸೊ ಏನು IMV ವೈಲೇಷನ್ ಮಾಡಿರ್ತಾರೆ ಅದನ್ನು ನಾವು ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಅದನ್ನು ದಂಡ ಹಾಕ್ತೀವಿ. ಅದೇ ರೀತಿ BBMP ಆ್ಯಕ್ಟಲ್ಲಿ ಕೂಡ ಅವ್ರಿಗೂ ಇದರಲ್ಲಿ ಪ್ರಾವಿಷನ್ ಇದೆ, ಅವರು ಕೂಡ ಅದನ್ನು ದಂಡ ಹಾಕಿ ಅವರ ಖಜಾನೆಗೆ ಅವ್ರನ್ನ ಜಮಾ ಮಾಡ್ಕೊತಾರೆ. ಸೊ ಇದು ಈಗ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಪ್ರಾಬ್ಲಿ ಅವರು ಟೆಂಡರ್ಗೆ ಹೋಗಿ ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ಇನ್ನೊಂದು ಮೇಜರ್ ಇಶ್ಯೂ ನಾನು ನೋಡಿರೋದು, ಭಾಳಷ್ಟು ಕಡೆ ಈ ರೋಡ್ ಡಿಗ್ಗಿಂಗ್ ಆಗಲಿ, ರೋಡ್ ರಿಪೇರ್ಸ್ ಆಗಿ ಭಾಳಷ್ಟು ಕಡೆ ಈಗ ನಮ್ಮ ಆಫೀಸಿಂದ, BBMP ಆಫೀಸಿಂದ, ಬೇರೆ ಆಫೀಸ್ಗಳಿಂದ ಪರ್ಮಿಷನ್ ತೊಗೊಂಡು ನಾವೊಂದು ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸ್ಬೇಕು ಅಂತ ನಾವು ಹೇಳಿದ್ದೀವಿ. ಕೆಲವು ಟೈಮ್ 2 months 3 months ತೊಗೊತಾರೆ, ಬಟ್ ಅದು ಭಾಳಷ್ಟು ಟೈಮ್ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾಯಿದೆ. ಸೊ ಈಗ ಯಾವುದು ವರ್ಕ್ಸ್ ನಮ್ಮಲ್ಲಿ ಲಾಸ್ಟ್ 1 year ಪರ್ಮಿಷನ್ ತೊಗೊಂಡಿದ್ದಾರೆ, ಬಟ್ ಯಾವುದು ಕಂಪ್ಲೀಟ್ ಆಗಿಲ್ಲ ಅಂಥವ್ರಿಗೆ ನಾವು 7 day ನೋಟಿಸ್ ಕೊಡಲಿಕ್ಕೆ ನಾವು ರೆಡಿ ಮಾಡಿದ್ದೀವಿ. ಅವ್ರಿಗೆ ನೋಟಿಸ್ ಕೊಟ್ಟು ಆ 7 days ಅಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಯಾವ ಇಲಾಖೆ ಅವ್ರಿಗೆ ಟೆಂಡರ್ ಕೊಟ್ಟಿದೆ ಅವ್ರಿಗೆ ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಲಿಕ್ಕೆ ಅವ್ರಿಗೆ ಕೂಡ ನಾವು ರೆಕಮೆಂಡ್ ಮಾಡ್ತೀವಿ.